ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಸಿಹಿ ಕುಂಬಳಕಾಯಿಯಿಂದ ಸಿಹಿ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವಾಗ ಅದನ್ನು ಸಿಹಿ ಕುಂಬಳಕಾಯಿಯಿಂದ ಸಿಹಿ ಪಲ್ಯವನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಒಲೆ ಮೇಲೆ ಬಟ್ಲಿಟ್ಬಿಟ್ಟು ಅದಕ್ಕೆ 2 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ಕುಂಬಳಕಾಯಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೆ. ಒಂದು ಕುಂಬಳಕಾಯಿಯನ್ನು ಅರ್ಧ ಭಾಗ ಮಾಡಿ ಅದರೊಳಗೆ ಅರ್ಧ ಭಾಗ ಮಾಡಿದ್ದೆ. ಅದನ್ನು ಹೆಚ್ಚಿ ಹಾಕ್ತಾಯಿದ್ದೀನಿ. ಇವಾಗ ಅದು ಸ್ವಲ್ಪ ಕಡಿಮೆ ಆಯ್ತೇನೋ, ಸಾಕಾಗಲ್ಲ ಅಂತಂದ್ಬಿಟ್ಟು ಇನ್ನು ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದನ್ನು ಅದನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೆ. ಇವಾಗ ತಿರ್ಗಿ ಇನ್ನೊಂದು ಸಲ ಬೇಯಿಸ್ತಾ ಇದ್ದೀನಿ. ಇವಾಗ ಮುಕ್ಕಾಲು ಪಾಲು ಅದು ಬೆಂದಿದ್ದಾದಮೇಲೆ ಇದನ್ನು ಬೆಂದಿರೋ ಹೋಳನ್ನು ಕೂಡ ಅದರೊಳಗೆ ಹಾಕ್ಬಿಟ್ಟು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಅದೆರಡು ಬೇಯಿಸ್ಕೊಂಡಿದ್ದಾದಮೇಲೆ ಅದನ್ನು ಇವಾಗ ಒಲೆ ಮೇಲೆ ದಪ್ಪನಾಗಿರುವಂತಹ ಬಾಣಲಿ ಅಥವಾ ಪಾನು ಎರಡರಲ್ಲಿ ಯಾವುದಾದ್ರೂ ಇಟ್ಕೋಬೋದು. ಇವಾಗ ನೋಡಿ, ಇವಾಗ ಮೆತ್ತಗಾಗಿದೆ ಈ ಹೋಳು. ಒಲೆಯನ್ನು ಹಾರಿಸ್ಬಿಡ್ತಾ ಇದ್ದೀನಿ. ಒಲೆಯನ್ನು ಹಾರಿಸ್ಬಿಟ್ಟು ಒಂದು ಬಟ್ಲಿಗೆ ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ತುಂಬ ಹೋಳು ಬಂದಿದೆ. ಇವಾಗ ಒಲೆ ಮೇಲೆ ಪಾನ್ ಇಟ್ಬಿಟ್ಟು ಆ ಹೋಳು ಎಷ್ಟಿರುತ್ತೋ ಅಷ್ಟು ಅರ್ಧ ಭಾಗದಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ಅರ್ಧ ಭಾಗದಷ್ಟು ಕೊಬ್ಬರಿಯನ್ನು ಹಾಕಬೇಕು. ಕೊಬ್ಬರಿ ನಿಮ್ಮ ಆಪ್ಷನ್ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಅದು ನಾನಿವಾಗ ಅರ್ಧ ಹಾಕಿದ್ದೀನಿ. ಇವಾಗ ಅದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಬೆಚ್ಚಗಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅದು ಘಮ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ 2 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ 2 ಟೀ ಸ್ಪೂನ್ನಷ್ಟು ತುಪ್ಪನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕೋಣ. ನೀರನ್ನು ಹಾಕಿಬಿಟ್ಟು ಅದು ಬೆಲ್ಲ ಕರಗೋವರೆಗೂ ಬಿಡಬೇಕಾಗುತ್ತೆ. ಬೆಲ್ಲ ನೋಡಿ, ಬೆಂದಿರೋ ನೀರಿತ್ತು, ಆ ನೀರನ್ನೇ ಹಾಕಿದ್ದೀನಿ ಇದಕ್ಕೆ. ಇವಾಗ ಬೆಲ್ಲ ಕರಗೋವರೆಗೂ ಬಿಡೋಣ. ಬೆಲ್ಲ ಕರಗಿದ್ದಾದಮೇಲೆ ಈ ಹೋಳನ್ನು ಹಾಕಬೇಕು. ಇವಾಗ ನೋಡಿ, ಈ ತರಹ ಇವಾಗ ಬೆಲ್ಲ ಎಲ್ಲ ಕರಗಿದೆ. ಈ ಥರ ಪಾಕ ಬಂದಂಗೆ ಬರ್ತಾಯಿದೆ. ಇವಾಗ ಆದಮೇಲೆ ಆ ಹೋಳು ಬೆಂದಿರಿದೆಯಲ್ಲ, ಆ ಹೋಳನ್ನು ಕೂಡ ಇದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಘಮ್ ಅಂತ ಇವಾಗ ವಾಸನೆ ಬರುತ್ತೆ. ಏಲಕ್ಕಿ ಪುಡಿ ಬೇಕಿದ್ದವರು ಹಾಕ್ಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ನಾನು ಏಲಕ್ಕಿ ಪುಡಿ ಹಾಕಿಲ್ಲ. ನೀವು ಬೇಕಿದ್ದರೆ ಏಲಕ್ಕಿ ಪುಡಿಯನ್ನು ಹಾಕ್ಬೋದು. ಇವಾಗ ಇದು ನೀರಾಗಿರೋದ್ರಿಂದ ಅದು ಗಟ್ಟಿ ಆಗೋವರೆಗೂ ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಬರೋಣ, ಫ್ರೈ ಮಾಡ್ಕೊಳ್ತಾ ಇರಬೇಕು. ಇವಾಗ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಇನ್ನೊಂದು 2 ನಿಮಿಷಕ್ಕೆ ಗಟ್ಟಿ ಆಗುತ್ತೆ. ಇದೇ ತರಹ ಗಟ್ಟಿ ಆಗಿದ್ದಾದಮೇಲೆ ತೆಗೆದ್ರೆ ಕುಂಬಳಕಾಯಿಯ ಸಿಹಿ ಪಲ್ಯ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.